ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ದ್ವಾದಶ ಮಾಸದ ಶುಕ್ಲ ಪಕ್ಷದಂದು ನಾವೆಲ್ಲರೂ ತುಳಸಿ ಹಬ್ಬವನ್ನು ಆಚರಿಸ್ತೀವಿ. ತುಳಸಿ ಹಬ್ಬದಲ್ಲಿ ನಾವು ತುಳಸಿ ಮಾತೆ ಹಾಗೂ ನಾರಾಯಣ ಸ್ವರೂಪರಾದ ನೆಲ್ಲಿಕಾಯಿ ಗಿಡಕ್ಕೆ ಮದುವೆ ಮಾಡಿಸೋದ್ರಿಂದ ಸಕಲ ಲೋಕ ಕಲ್ಯಾಣವೂ ಆಗುತ್ತೆ. ಎಲ್ಲರಿಗೂ ಅಷ್ಟೈಶ್ವರ್ಯಗಳು, ಸಕಲ ಸೌಭಾಗ್ಯಗಳು, ಆಯುಷು, ಆರೋಗ್ಯವು ಪ್ರಾಪ್ತಿಯಾಗುತ್ತೆ ಅಂತ ನಮಗೆಲ್ಲರಿಗೂ ತಿಳಿದಿರುತ್ತದೆ. ನಿಮಗೆಲ್ಲರಿಗೂ ಗೊತ್ತಾ, ತುಳಸಿ ದೇವಿ ಗಿಡ ಕೇವಲ ಒಂದು ಗಿಡವಲ್ಲ, ಅಥವಾ ಸಾಮಾನ್ಯದ ಗಿಡದಂತೆ ಬೆಳೆದವಳಲ್ಲ. ತುಳಸಿ ದೇವಿ ಈ ಹಿಂದಿನ ಜನ್ಮದಲ್ಲಿ ಒಬ್ಬ ಅಸುರನ ಮಗಳಾಗಿರುತ್ತಾಳೆ. ಹೌದು, ಆಕೆಯ ಹೆಸರು ವೃಂದ. ತಾನು ಬಹಳ ಸೃಜನಶೀಲೆ ಮಹಿಳೆಯಾಗಿರುತ್ತಾಳೆ. ತಾನು ಅಸುರನ ಮಗಳಾದರೂ ಸಹಿತ ತಾನು ಪರಮ ವಿಷ್ಣು ಭಕ್ತೆಯಾಗಿರುತ್ತಾಳೆ ಹಾಗೂ ಸದಾ ನಾರಾಯಣನ ಧ್ಯಾನ ಮಾಡುತ್ತಾಳೆ. ಆಕೆಯ ತಂದೆ ಕಾಲ್ಮೇಯ ಒಬ್ಬ ಅಸುರನಾಗಿರುತ್ತಾನೆ. ಕಾಲ್ಮೇಯ ತುಳಸಿ, ಅದೇ ವೃಂದ, ಬೆಳೆದ ನಂತರ ಜಲಂಧರ ಎಂಬ ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಜಲಂಧರ ಸಾಮಾನ್ಯನಾಗಿರಲಿಲ್ಲ. ಜಲಂಧರನು ಸಹಿತ ಶಿವನ ಪುತ್ರನಾಗಿರುತ್ತಾನೆ. ಹೌದು ಸ್ನೇಹಿತರೆ, ಜಲಂಧರ ಶಿವನ ಪುತ್ರ. ಒಮ್ಮೆ ಇಂದ್ರ ಹಾಗೂ ಬೃಹಸ್ಪತಿ ಈಶನ ದರ್ಶನವನ್ನು ಮಾಡಕ್ಕೆ ಹೋಗುತ್ತಾರೆ. ಈಶನನು ಇಂದ್ರನ ಭಕ್ತಿಯನ್ನು ಪರೀಕ್ಷಿಸಲು ಒಂದು ಸನ್ಯಾಸಿ ರೂಪದಲ್ಲಿ ಬರುತ್ತಾನೆ. ಆದರೆ ಅಲ್ಲಿ ಇಂದ್ರನು ತಪ್ಪಾಗಿ ತಿಳಿದುಕೊಂಡು ತನ್ನ ವಜ್ರಾಯುಧದಿಂದ ದಂಡಿಸುತ್ತೇನೆ ಎಂದು ಹೇಳುತ್ತಾನೆ. ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣನ್ನು ತೆಗೆಯಕ್ಕೆ ಹೊರಟಾಗ ಬೃಹಸ್ಪತಿಯು ಕ್ಷಮೆಯನ್ನು ಕೇಳುತ್ತಾನೆ ಹಾಗೂ ಇಂದ್ರನೂ ಸಹಿತ ಕ್ಷಮೆಯನ್ನು ಕೇಳುತ್ತಾನೆ. ಆ ಕೋಪ ಜ್ವಾಲೆಯಿಂದ ಮೂರನೇ ಕಣ್ಣನ್ನು ಶಿವನು ಒಂದು ಸಮುದ್ರದ ಕಡೆಗೆ ನೋಡುತ್ತಾನೆ. ಆ ಸಮುದ್ರದ ಕಡೆಯಲ್ಲಿ ನೋಡಿದಾಗ ಆ ಜ್ವಲದಿಂದ ಹುಟ್ಟಿದ ಮಗುವೇ ಜಲಂಧರ. ಅದಕ್ಕಾಗಿಯೇ ಆ ಮಗುವಿಗೆ ಜಲಂಧರ ಎಂದು ಹೆಸರು ಬರುತ್ತದೆ. ಜಲಂಧರ ಬೆಳೆದ ನಂತರ ದೈತ್ಯ ಗುರು ಶುಕ್ರಾಚಾರ್ಯರಿಂದ ಸಕಲ ವಿದ್ಯೆಗಳನ್ನು ಪಡೆದುಕೊಂಡು ಬ್ರಹ್ಮದೇವನಿಗೆ ತಪಸ್ಸು ಮಾಡುತ್ತಾನೆ, ತನಗೆ ಯಾವುದೇ ಒಂದು ಮರಣವು ಬರದೇ ಇರಲಿ ಎಂದು. ಆದರೆ ಬ್ರಹ್ಮದೇವನು ಈ ಥರ ವರವನ್ನು ನಾವು ಕೊಡಲಿಕ್ಕೆ ಸಾಧ್ಯವಿಲ್ಲ, ಹುಟ್ಟಿದ ಪ್ರತಿ ಒಂದು ಜೀವಿಯು ಸಾಯಲೇಬೇಕು ಎನ್ನುತ್ತಾನೆ. ಆದರೆ ಜಲಂಧರ ಕೇಳಲಿಲ್ಲ. ತನಗೆ ಮಹಾಪತಿವ್ರತೆಯ ಒಂದು ಹೆಂಡತಿಯನ್ನು ಕೊಡುವೆಂದು ಪ್ರಾರ್ಥಿಸುತ್ತಾನೆ. ಆಕೆಯ ಪಾತಿವ್ರತ್ಯದಿಂದ ತನಗೆ ಯಾವುದೇ ಒಂದು ಭಂಗವೂ ಆಗದಿರಲಿ ಎಂದು. ಹಾಗೆಯೇ ಬ್ರಹ್ಮದೇವನು ಆ ವರವನ್ನು ಕೊಡುತ್ತಾನೆ. ಭೂಲೋಕದಲ್ಲಿ ಒಂದು ವನದಲ್ಲಿ ವೃಂದ ಎಂಬ ರಾಜಕುಮಾರಿಯು ಇರುತ್ತಾಳೆ. ಆಕೆಯನ್ನು ವರಿಸಿದರೆ ನೀನು ಅಜರಾಮರವಾಗಿರುತ್ತೀಯ ಎಂದು. ಅಹಂಕಾರದಿಂದ ಜಲಂಧರನು ವಿವಾಹವ ಆಗೇ ಬಿಡುತ್ತಾನೆ ವೃಂದೆಯೊಂದಿಗೆ. ಹಾಗೂ 3 ಲೋಕಗಳಲ್ಲಿರುವ ದೇವಾನುದೇವತೆಗಳಿಗೂ ತೊಂದರೆ ಕೊಡಲು ಆರಂಭಿಸುತ್ತಾನೆ. ಎಷ್ಟು ಮಟ್ಟಿಗೆ ತೊಂದರೆ ಕೊಡುತ್ತಾನೆ ಅಂದರೆ, ಪ್ರತಿಯೊಬ್ಬರೂ ಜಲಂಧರನನ್ನು ನೋಡಿ ಭಯಭೀತರಾಗುತ್ತಾರೆ. ತಾನು ಮಾಡುವುದು ತಪ್ಪು ಎಂದು ಕೊಂಚವೂ ಅರಿವು ಇರಲಿಲ್ಲ. 3 ಲೋಕದಲ್ಲಿ ಎಲ್ಲ ಲೋಕದಲ್ಲೂ ತಾನು ಹೋಗಿ ತನ್ನ ಅಟ್ಟಹಾಸವನ್ನು ಮೆರೆಯಲು ಇಚ್ಛಿಸುತ್ತಾನೆ. ಜಲಂಧರನು ಎಲ್ಲ ಲೋಕಕ್ಕೂ ಪ್ರವೇಶ ಮಾಡುತ್ತಾನೆ. ಬ್ರಹ್ಮ, ವಿಷ್ಣು, ಶಿವನ ಲೋಕಕ್ಕೆ ಹಾಗೂ ಋಷಿಮುನಿಗಳ ತಪಸ್ಸನ್ನು ಭಂಗ ಮಾಡುತ್ತಾ ಬರುತ್ತಾನೆ ಜಲಂಧರ. ಒಮ್ಮೆ ಆತನ ಕೆಟ್ಟ ಕಣ್ಣು ಲಕ್ಷ್ಮೀದೇವಿಯ ಮೇಲೆ ಬೀಳುತ್ತೆ. ಲಕ್ಷ್ಮೀದೇವಿ ತಿಳಿ ಹೇಳುತ್ತಾನೆ, ತಾನೂ ಸಹಿತ ಸಮುದ್ರದಲ್ಲಿ ಹುಟ್ಟಿರೋದ್ರಿಂದ ತಾವಿಬ್ಬರದು ಸೋದರ ಸಂಬಂಧ ಎಂದು. ಆಮೇಲೆ ತನ್ನ ಕಣ್ಣು ಪಾರ್ವತಿಯ ದೇವಿಯ ಮೇಲೆ ಹೋಗುತ್ತದೆ. ತಾಯಿ ಸ್ವರೂಪಿಯಾದ ಪಾರ್ವತಿ ದೇವಿಯನ್ನು ಕೆಟ್ಟ ಕಣ್ಣದಿಂದ ನೋಡಬಾರದು ಎಂದು ಎಷ್ಟು ತಿಳಿ ಹೇಳಿದರೂ ಜಲಂಧರ ಕೇಳಲಿಲ್ಲ. ಯುದ್ಧಕ್ಕೆ ನಿಂತುಬಿಟ್ಟರು ಶಿವ ಹಾಗೂ ಜಲಂಧರರು. ಆದರೆ ಜಲಂಧರನ್ನು ಸಂಹರಿಸಲು ಶಿವನಿಗೆ ಸಾಧ್ಯವಾಗುವುದಿಲ್ಲ. ಏಕೆ ಎಂದು ತಾನು ಮನವರಿಕೆ ಮಾಡಿಕೊಂಡಾಗ ಜಲಂಧರನು ಬ್ರಹ್ಮನಿಂದ ಪಡೆದ ವರವು ಜ್ಞಾಪಕ ಆಗುತ್ತೆ. ಅದಾದ ನಂತರ ಅವರೆಲ್ಲರೂ ಸೇರಿ ವಿಷ್ಣುಮೂರ್ತಿಯನ್ನು ಪ್ರಾರ್ಥನೆ ಮಾಡುತ್ತಾನೆ. ವಿಷ್ಣುಮೂರ್ತನು ಜಲಂಧರನ ರೂಪ ತಾಳಿ ವೃಂದಾದೇವಿಯನ್ನು ಭೇಟಿಯಾಗಲು ಹೋಗುತ್ತಾಳೆ. ಆಗ ವೃಂದಾದೇವಿಯ
ವ್ರತವು ಭಂಗವಾಗುತ್ತದೆ, ಪಾತಿವ್ರತ್ಯವನ್ನು ಕಳೆದುಕೊಳ್ಳುತ್ತಾರೆ. ಆಗ ಜಲಂಧರನ ಸಂಹಾರ ಆಗುತ್ತೆ. ದುಃಖಿತಳಾದ ವೃಂದೆಯು ವಿಷ್ಣುವಿಗೆ ಒಂದು ಶಾಪ ಕೊಡುತ್ತಾಳೆ. ನೀನು ಒಬ್ಬ ಕಲ್ಲಾಗಿ ಹೋಗು, ನಾನು ನಿನ್ನ ಇಷ್ಟೊಂದು ಪೂಜಿಸೋದಕ್ಕೆ ನೀನು ಕೊಟ್ಟ ಪ್ರತಿಫಲವು ಇದಾ ಎಂದು. ಆದರೆ ಶ್ರೀಮನ್ನಾರಾಯಣನು ನಡೆದಿದ್ದೆಲ್ಲ ವೃಂದಾದೇವಿಗೆ ತಿಳಿಸುತ್ತಾಳೆ. ವೃಂದಾದೇವಿಯು ಕ್ಷಮಾ ಕೇಳುತ್ತಾಳೆ. ಅದಾದ ನಂತರ ಅಗ್ನಿಗೆ ಆಹುತಿಯಾದ ಆ ಬೂದಿಯನ್ನು ಒಂದು ಗಿಡದ ರೂಪವನ್ನು ಶ್ರೀಮನ್ನಾರಾಯಣನು ಕೊಡುತ್ತಾನೆ. ಕಾಲ ಕಳೆದ ನಂತರ ವೃಂದಾದೇವಿಯು ಒಂದು ಹರಿಯುವ ನದಿಯಾಗಿ ಬಿಡುತ್ತಾಳೆ ತುಳಸಿ ರೂಪದಲ್ಲಿ, ಹಾಗೂ ಆ ಕಲ್ಲುಗಳು ಸಾಲಿಗ್ರಾಮವಾಗಿ ನಾವೆಲ್ಲರೂ ಇಂದಿಗೂ ಪೂಜಿಸುತ್ತೇವೆ.